ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ನಿನ್ನಿನ ಕ್ಲಾಸ್ದಾಗಿ ಸಂಖ್ಯಾಶಾಸ್ತ್ರದ ಮೇಲೆ ಬರುವಂತಹ ಪ್ರಮುಖ ಸೂತ್ರಗಳನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸ್ದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಸರಾಸರಿ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಸರಾಸರಿಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವರ್ಗಾಂತರವನ್ನು ಕೊಟ್ಟಿದ್ದಾರೆ. 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60. ಅದೇ ರೀತಿಯಾಗಿ ಎಫ್ ಅನ್ನು ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಆವೃತ್ತಿ ಅಂತ ಕರಿತೀವಿ. 2, 3, 2, 1, 2. ಇದನ್ನು ಯಾವ ರೀತಿಯಾಗಿ ಸರಾಸರಿಯನ್ನು ಕಂಡುಹಿಡಿತಾರೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಕೊಟ್ಟಂತಂದು ಏನು ಕ್ವಶನ್ ಕೊಟ್ಟಿದ್ದಾರೆ ಅಷ್ಟೇ ಬರ್ಕೋಬೇಕು. CI ಕೊಟ್ಟಿದ್ದಾರೆ, ಎಫ್ ಅನ್ನು ಕೊಟ್ಟಿದ್ದಾರೆ. CI 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 3, 2, 1, 2. ನಮ್ಗೆ ಆಲ್ರೆಡಿ ಏನಪ್ಪ ಅಂದ್ರೆ ಸರಾಸರಿಯ ಸೂತ್ರವನ್ನು ಗೊತ್ತಿದೆ. ಏನಿದೆ ಸೂತ್ರ ಅಂದರೆ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸೂತ್ರ ಏನು ಬೇಕಾಗಿದೆಪ್ಪ ಅಂದರೆ FI XI ಬೇಕಾಗಿದೆ. XI ಅಂದರೆ ಗೊತ್ತಿಲ್ಲ, FI ಅಂದರೆ ಗೊತ್ತಿದೆ. ಏನಪ್ಪ ಅಂತಂದರೆ ಇಲ್ಲಿ FI ಗೊತ್ತಿದೆ, ಇದಕ್ಕೆ FI ಅಂತ ಕರಿತೀವಿ. FI ಗೊತ್ತಿದೆ ಆದರೆ XI ಗೊತ್ತಿಲ್ಲ. XI ಗೊತ್ತಿಲ್ಲ ಅಂದರೆ ಅದಕ್ಕೆ XIಗೆ ಏನಂತ ಕರಿತೀವಿ ಅಂದರೆ ಮಧ್ಯಾಂಕ ಅಂತ ಕರಿತೀವಿ. ಮಧ್ಯಾಂಕ ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅಂತ ಅನ್ನೋದಾದರೆ ಕೊಟ್ಟಂತಹ ವರ್ಗಾಂತರ ಒಳಗಡೆ ಏನಪ್ಪ ಅಂತಂದ್ರೆ ಎರಡೂ ಕೂಡಿಸ್ಬೇಕು. ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕೂಡಿಸ್ಬೇಕು. ಇದಕ್ಕೆ ಕೆಳಮಿತಿ ಅಂತ ಕರೀತಾರೆ, ಇದಕ್ಕೆ ಮೇಲ್ಮಿತಿ ಅಂತ ಕರೀತಾರೆ. ಎರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದರೆ ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಕಂಡುಹಿಡ್ದಂಗೆ ಆಗ್ತದೆ. ಮಧ್ಯಾಂಕದ ಸೂತ್ರ ಏನಂದರೆ ಮೇಲ್ಮುಖ ಪ್ಲಸ್ ಕೆಳಮುಖ ಡಿವೈಡೆಡ್ ಬೈ 2. XI ಮಧ್ಯಾಂಕವನ್ನು ಕಂಡುಹಿಡಿಯೋದು 10 + 20 = ಏನಾಗ್ತದೆ 30. 30 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗ್ತದೆ 15 ಆಗ್ತದೆ. ಅದೇ ರೀತಿಯಾಗಿ 30 + 20 = 15. 50 ಡಿವೈಡೆಡ್ ಬೈ 2 ಅಂದರೆ 25. ಇದು ಅದೇ ರೀತಿಯಾಗಿ 40 + 30 ಅಂದರೆ 70. 70 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗ್ತದೆ 35 ಆಗ್ತದೆ. ಅದೇ ರೀತಿಯಾಗಿ 50 + 40 90 ಆಗ್ತದೆ. 90 ಡಿವೈಡೆಡ್ ಬೈ 2 ಅಂದರೆ 45 ಆಗ್ತದೆ. ಅದೇ ರೀತಿಯಾಗಿ ಇದು 55 ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕೊಟ್ಟಂಥದ್ದು ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಇಂಟು ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಏನಪ್ಪ ಅಂತಂದರೆ ಕಂಡುಹಿಡಿಬೇಕಾಗ್ತದೆ. FI XI ಅನ್ನು ಕಂಡುಹಿಡಿಬೇಕಾಗ್ತದೆ. ಇಂಟು 2 × 15 ಎಷ್ಟಾಗ್ತದೆ 30 ಆಗ್ತದೆ. 25 3 75, 35 2 70, 45 1 45, 50 + 55 × 2 ಅಂದರೆ 110 ಆಗ್ತದೆ. ನಮಗೆ ಕೇಳಿದ ಹಾಗೆ ಏನು ಕೇಳಿದ್ದಾರೆ ನೋಡಿರಿ. ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಸಿಗ್ಮಾ ಅಂದರೆ ಏನಪ್ಪ ಅಂದರೆ ಸಮ್ ಅಂದಂಗೆ ಇದು ಒಟ್ಟು ಕೂಡಿಸ್ಬೇಕು. ಏನು ಕೂಡಿಸ್ಬೇಕಂದ್ರೆ ಈ ಕೊಟ್ಟಂಥ ಆವೃತ್ತಿ ಫ್ರೀಕ್ವೆನ್ಸಿ ಮತ್ತು ಮಧ್ಯಾಂಕವನ್ನು ಗುಣಾಕಾರ ಮಾಡಿದ್ದೇವಲ್ಲ ಅವಷ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕು. ಎಷ್ಟಾಗ್ತದೆ ನೋಡಿರಿ 30 + 75 105, 105 70, 175, 175 40, 225, 1 + 110 ಟೋಟಲಿ ಎಷ್ಟಾಗ್ತದೆ 330 ಆಗ್ತದೆ. ಸಿಗ್ಮಾ FI XI = 330. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಸೂತ್ರ ಏನಪ್ಪ ಅಂದರೆ ಸಿಗ್ಮಾ FI ಅಂದರೆ ಕೊಟ್ಟಂಥ ಫ್ರೀಕ್ವೆನ್ಸಿಯನ್ನು ಕೂಡಿಸ್ಬೇಕು. 2 + 3 ಎಷ್ಟಾಗ್ತದೆ 5, 5 + 2 7, 7 + 1 8, 8 + 2 10 ಆಗ್ತದೆ. ಸಿಗ್ಮಾ FI = 10. ಸೂತ್ರ ಗೊತ್ತಿದೆ ಏನಪ್ಪ ಅಂದರೆ X ಬಾರ್ = ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಅನ್ನೋದು
ಸೂತ್ರದ ಪ್ರಕಾರ ಎಕ್ಸ್ ಐ ಕೊಟ್ಟಂಥದ್ದು ಏನಪ್ಪ ಅಂದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಬಂದಿದೆ ಆನ್ಸರು 330 ಬಂದಿದೆ. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಆನ್ಸರ್ ಎಷ್ಟು ಬಂದಿದೆ 10 ಬಂದಿದೆ. ಈ ಝೀರೋ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಬಾರ್ ಈಕ್ವಲ್ ಟು 33. ಹಾಗಾದರೆ ಈ ಕೊಟ್ಟಂಥ ಪ್ರಶ್ನೆಯ ಸರಾಸರಿ ಎಷ್ಟಾಗ್ತದೆ ಅನ್ನೋದಾದರೆ 33 ಆಗ್ತದೆ. ತಿಳಿತು ಅಂತ ಅನ್ನಿಸ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸರಾಸರಿ ಇದನ್ನೂ ಕೂಡ ಏನಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಕೊಟ್ಟಂಥದ್ದು ಏನಪ್ಪ ಅಂದ್ರೆ ವರ್ಗಾಂತರ ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80 ಅನ್ನು ಕೊಟ್ಟಿದ್ದಾರೆ. ಆವೃತ್ತಿಯನ್ನು ಕೊಟ್ಟಿದ್ದಾರೆ 10, 6, 8, 12, 5, 9. ಅದೇ ರೀತಿಯಾಗಿ ಇದನ್ನು ಕೂಡ ಏನಪ್ಪ ಅಂದರೆ ಟೇಬಲನ್ನು ರೆಡಿ ಮಾಡ್ಕೋಬೇಕಾಗ್ತದೆ. 1 2 3 4 5 6 7 ಟೇಬಲ್ಗಳಿವೆ. 7 ಟೇಬಲ್ಗಳನ್ನು ರೆಡಿ ಮಾಡ್ಕೋಬೇಕು. ಓಕೆ, ಓಕೆ, ಓಕೆ. ನೋಡಿ, ಅದೇ ರೀತಿಯಾಗಿ ಆಗಲೇ ಏನಪ್ಪ ಅಂದರೆ ಹಿಂದಿನ ಕ್ವಶನ್ದಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕಾಗ್ತದೆ. ನೋಡಿ, ಕೊಟ್ಟಂಥ ಪ್ರಶ್ನೆಯೊಳಗೆ ಸಿ ಐ ಕೊಟ್ಟಿದ್ದಾರೆ, ಸಿ ಐ ಅಂತ ಬರ್ಕೋಬೇಕು. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಎಫ್ ಐ ಅಂತ ಬರ್ಕೋಬೇಕು. ನೋಡಿ, ಕೊಟ್ಟಂಥದ್ದು ಏನಪ್ಪ ಅಂದರೆ ಎಷ್ಟರಿಂದ 20 to 30, 30 to 40, 40 to 50, 50 to 60, 60 to 70, 70 to 80 ಕೊಟ್ಟಿದ್ದಾರೆ. ಓಕೆ, 80 ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ? ಆವೃತ್ತಿ 10, 6, 8, 12, 5, 9. ಅಗಳೈತೆ ಏನು ಕಂಡುಹಿಡಿದಿದ್ದೀವಿ? ಮಧ್ಯಾಂಕವನ್ನು ಕಂಡುಹಿಡಿದೀವಿ. ಮಧ್ಯಾಂಕ ಅಂದರೆ ಏನಪ್ಪ ಅಂದರೆ ಎಕ್ಸ್ ಐ. ನೋಡಿರಿ, ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಕಂಡುಹಿಡಬೇಕು. 30 + 20 50, 50 ಡಿವೈಡೆಡ್ ಬೈ 2 ಅಂದರೆ 25 ಆಗ್ತದೆ. ಅದೇ ರೀತಿ 35, 45, 55, 65, 75. ಮಧ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅನಿಸ್ತದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಫ್ ಐ ಎಕ್ಸ್ ಐ ಆವೃತ್ತಿ ಇಂಟು ಮಧ್ಯಾಂಕವನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಐ ಎಕ್ಸ್ ಐಯನ್ನು ಕಂಡುಹಿಡಬೇಕು. ಎಫ್ ಐ ಎಕ್ಸ್ ಐ ಅಂದರೆ ಎಫ್ ಐ ಇಂಟು ಎಕ್ಸ್ ಐನು 10 25 25 ಹತ್ತಲೆ 250, 35 6ಲೆ 210, 45 8ಲೆ 360, 55 12ಲೆ 660, 65 5ಲೆ 325, 75 9ಲೆ 675. ಕೊಟ್ಟಂಥದ್ದು ನಮಗೆ ಸೂತ್ರ ಗೊತ್ತಿದೆ. ಸೂತ್ರ ಏನು ಗೊತ್ತಿದೆ ಅಂದರೆ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅನ್ನು ಕೊಟ್ಟಂಥದ್ದು ಏನಪ್ಪ ಅಂದ್ರೆ ಕೂಡಿಸ್ಬೇಕು. ಎಫ್ ಐ ಎಕ್ಸ್ ಐಯನ್ನು ಕೂಡಿಸ್ಬೇಕು. ಎಷ್ಟಾಗ್ತದೆ ನೋಡಿರಿ? ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಅಷ್ಟು 250, 210, 360, 660, 325, 675 ಅಷ್ಟು ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡಿ? 2480 ಆಗ್ತದೆ. 2480 ಆಗ್ತದೆ. ಅದೇ ರೀತಿಯಾಗಿ ಸಿಗ್ಮಾ ಎಫ್ ಐಯನ್ನು ಕೂಡಿಸಿದ ಕಡೆ ಎಷ್ಟಾಗ್ತದೆ ನೋಡಿ? 10 + 6 16, 16 24 24 26 36 36 41 50.
50 ಆಗ್ತದೆ ನೋಡಿ. ಎಕ್ಸ್ ಬಾರ್ ಈಕ್ವಲ್ ಟು ಎಕ್ಸ್ ಬಾರ್ ಈಕ್ವಲ್ ಟು 2480 ಡಿವೈಡೆಡ್ ಬೈ 50. ಈ ಝೀರೋ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಬಾರ್ ಈಕ್ವಲ್ ಟು 248 ಡಿವೈಡೆಡ್ ಬೈ 5. 5 1 5, 5 4 20, 9 45, 3 ಉಳಿತದೆ, 5 6 30. ಟೋಟಲ್ ಎಕ್ಸ್ ಬಾರ್ ಈಕ್ವಲ್ ಟು 49 ಪ್ಲಸ್ 49.6 ಆಗ್ತದೆ. 49.6 ಅನ್ನೋದು ಈ ಪ್ರಶ್ನೆ ಸರಾಸರಿ ಆಗಿರ್ತದೆ. ಥ್ಯಾಂಕ್ ಯು ಟು ಆಲ್.